ನಮಸ್ತೆ, ನ್ಯೂಸ್ 90 ಕನ್ನಡ ವಾಹಿನಿಗೆ ಸ್ವಾಗತ. ನಾನು ಸಹನ ಮಂಡ್ಯ. ಹಾರುಗೇರಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ 2/2ರಲ್ಲಿನ ಸರ್ಕಾರದ ಜಾಗದಲ್ಲಿ ಇತ್ತೀಚೆಗೆ ಅನಧಿಕೃತವಾಗಿ ರಾತ್ರೋರಾತ್ರಿ ತಲೆ ಎತ್ತಿದ್ದ ಭಕ್ತ ಕನಕದಾಸರ ಮೂರ್ತಿ ಯಾವುದೇ ತರಹದ ಇಲಾಖೆಯಿಂದ ಅನುಮತಿ ಪಡೆಯದೆ ಕಂದಾಯ ಇಲಾಖೆಗೆ ಸೇರಿದ ಜಾಗದಲ್ಲಿ ಭಕ್ತ ಕನಕದಾಸ ಜಯಂತಿಯ ಮುನ್ನಾ ದಿನದಂದು ಕಾನೂನು ಬಾಹಿರವಾಗಿ ಕನಕದಾಸರ ಮೂರ್ತಿಯನ್ನು ಕೆಲವು ಕಾಣದ ಕೈಗಳಿಂದ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಕಾನೂನು ಬಾಹಿರ ಕೆಲಸ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಇಲ್ಲಿಯ ತನಕ ಯಾವುದೇ ಕಾನೂನು ಕ್ರಮ ಜರುಗಿಸಿಲ್ಲ. ಮುಂಬರುವ ಗುರುವಾರ ದಿನಾಂಕ ಜನವರಿ 30ರಂದು ಉಪವಿಭಾಗದ ಅಧಿಕಾರಿಗಳು ಚಿಕ್ಕೋಡಿ ಇವರ ಜೊತೆ ಸಭೆ ನಡೆಸಿ ಕಾನೂನು ರೀತಿಯ ಸೂಕ್ತ ಕ್ರಮ ಜರುಗಿಸಲಾಗುತ್ತೆ ಎಂದು ರಾಯಭಾಗ ತಹಸೀಲ್ದಾರ್ ಸುರೇಶ್ ಮುಂಜೆ ಹೇಳಿದ್ದಾರೆ. ಶೀಘ್ರದಲ್ಲಿ ತೆರವುಗೊಳಿಸದಿದ್ದರೆ ಮುಂದಿನ ದಿನದಲ್ಲಿ ಬೇರೆ ಬೇರೆ ಸಮಾಜದವರು ತಮ್ಮ ತಮ್ಮ ಮಹಾನ್ ವ್ಯಕ್ತಿಗಳ ಪುತ್ಥಳಿ ಅನಾವರಣ ಮಾಡುವ ಸಾಧ್ಯತೆ ಇದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಕಾನೂನು ರೀತಿಯ ಪುರಸಭೆ ವತಿಯಿಂದ ಸರ್ಕಾರದ ಸುಪರ್ದಿಗೆ ಬರುವ ಖಾಲಿ ಇರುವ ಜಾಗಕ್ಕೆ ತಂತಿ ಬೇಲಿ ಹಾಕಿ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅನಾಮಧೇಯ ವ್ಯಕ್ತಿಗಳಿಂದ ಕಾಳಮ್ಮ ಗುಡಿಯ ಪಕ್ಕದಲ್ಲಿ ಕನಕದಾಸ ಅವರ ಹೆಸರಲ್ಲಿ ಸರ್ಕಲ್ ನಿರ್ಮಿಸಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವುದರ ಬಗ್ಗೆ ಮುಂದಿನ ಸೂಕ್ತ ಕ್ರಮಕ್ಕಾಗಿ ಮಾನ್ಯ ತಹಸೀಲ್ದಾರ್ ಅವರ ಗಮನಕ್ಕೆ ತಂದಿರುತ್ತೀವಿ ಎಂದು ಪುರಸಭೆ ಮುಖ್ಯಾಧಿಕಾರಿ ಅಭಿಷೇಕ್ ಪಾಂಡೆ ಹೇಳಿದರು. ನಮಸ್ಕಾರಗಳು. ರಾಯಬಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಬರ್ತಕ್ಕಂಥ ರಿಸರ್ವ್ ನಂಬರ್ 2/2 ಈ ಜಾಗೆಯು ಸುಮಾರು 1 ವರ್ಷದ ಹಿಂದೆ ಸದರಿ ಜಾಗೆಯನ್ನು ನಾವು ಕಾಲೇಜು ಪದವಿ ಮಹಾವಿದ್ಯಾಲಯಕ್ಕೆ ನೀಡಲಿಕ್ಕೆ ನಾವು ಪ್ರಸ್ತಾವನೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಲ್ಲಿಸಿದ್ದೀವಿ. ಸದರಿ ಪ್ರಸ್ತಾವನೆ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕ ಆಕ್ಷೇಪಣೆ ಕರೆದಾಗ ಉಮ್ರಾಣಿ ಅಂತಕ್ಕಂಥವ್ರು ಆಕ್ಷೇಪಣೆ ನೀಡಿದಲ್ಲಿ ಸದರಿ ಪ್ರಕರಣದ ವಿಚಾರಣೆ ಮಾನ್ಯ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಬಾಕಿ ಇರುತ್ತದೆ. ಸೊ ಬಾಕಿ ಇರುವ ಸಂದರ್ಭದಲ್ಲೇ ಆ ಜಾಗೆಯಲ್ಲಿ ಹಾರುಗೇರಿ ಪಟ್ಟಣದ ಕೆಲವರು ಸರ್ವೆ ನಂಬರ್ 2/2ರಲ್ಲಿ ಕನಕದಾಸ ಜಯಂತಿಯ ಮುನ್ನಾ ದಿನ ಅಲ್ಲಿ ಕನಕದಾಸರ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ನಾವು ಪೊಲೀಸರ ಮೂಲಕ ಆ ಕಾರ್ಯವನ್ನು ತಡೆದಿದ್ವಿ. ಅದಾದಮೇಲೆ ಯಾವುದೋ ಒಂದು ದಿನ ಕಳೆದ ಒಂದು 10 ದಿನ ಹಿಂದುಗಡೆ ಕನಕದಾಸ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ. ಈ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಮೌಖಿಕವಾಗಿ ಮಾತನಾಡಿದ್ದೇನೆ ಮತ್ತು ಮಾನ್ಯ AC ಅವರು ಕೂಡ ಮೌಖಿಕವಾಗಿ ಮಾತನಾಡಿದಾಗ ಆಯಿತು, ಬರ್ತಕ್ಕಂಥ ಗುರುವಾರ ಸದರಿ ಮೂರ್ತಿ ಅನಧಿಕೃತವಾಗಿ ಯಾರು ಸ್ಥಾಪನೆ ಮಾಡಿದಾಗ ಗೊತ್ತಿಲ್ಲ, ಅದು ನಿಯಮಬಾಹಿರ, ಅದು ಜಾಗೆ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಗೈರಾನ್ ಜಾಗೆ ಮತ್ತು ಅಲ್ಲಿ ಪ್ರಸ್ತಾಪಿತ ಈ ಹಾರುಗೇರಿ ಪಟ್ಟಣದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಈ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಓದ್ತಾ ಇದ್ದಾರೆ. ಆ ನಿವೇಶನ ಕೊಟ್ಟಿದ್ದಾದರೆ ನಿಜವಾಗಿಯೂ ಕನಕದಾಸರ ಆಶೆಯಂತೆ ಶಿಕ್ಷಣಕ್ಕೆ ಶಿಕ್ಷಣ ಪಡೆಯಲಿಕ್ಕೆ ವಿದ್ಯಾರ್ಥಿಗಳಿಗೆ ಸಾಧ್ಯ ಆಗುತ್ತೆ ಹಿನ್ನೆಲೆಯಲ್ಲಿ ನಾವು ಕಾಲೇಜಿಗೆ ಪದವಿ ವಿದ್ಯಾಲಯಕ್ಕೆ ಆ ಜಾಗವನ್ನು ಪ್ರಸ್ತಾವನೆ ತರ್ತಾ ಇದ್ದೀವಿ. ಮತ್ತು ಮಾನ್ಯ AC ಅವರ ಅಧ್ಯಕ್ಷತೆಯಲ್ಲಿ ಗುರುವಾರದಂದು ನಾವು ಶಾಂತಿ ಸಭೆಯನ್ನು ಜರುಗಿಸಿ ಅದನ್ನು ತೆರವುಗೊಳಿಸಲಿಕ್ಕೆ ನಾವು ಅದನ್ನು ನಿಯಮಾನುಸಾರ ಏನು ಮಾಡಬೇಕು ಅದನ್ನು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಆಮೇಲೆ ಆ ಜಾಗವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಕಳೆದ ಒಂದು ಸದರಿ ಜಾಗೆಯ ಪಕ್ಕದಲ್ಲಿ ಆ ಜಾಗವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಚೀಫ್ ಆಫೀಸರ್ಗೆ ನಾನು ತಂತಿ ಬೇಲಿಯನ್ನು ಹಾಕಲಿಕ್ಕೆ ಹೇಳಿದ್ದೆ. ಈಗಾಗಲೇ ಆ ಚೀಫ್ ಆಫೀಸರ್ ಪುರಸಭೆಯ ಮುಖ್ಯಾಧಿಕಾರಿಗಳು ಆ ಕನಕದಾಸ ಮೂರ್ತಿಯ ಸುತ್ತಲೂ ತಂತಿ ಬೇಲಿಯನ್ನು ಹಾಕಿರುತ್ತಾರೆ. ಸೊ ಯಾರು ಅತಿಕ್ರಮಣ ಮಾಡಲಿಕ್ಕೆ ಈಗ ಸಾಧ್ಯ ಇಲ್ಲ. ನಾವು ಅದನ್ನು ಹಾಕಿರತಕ್ಕಂಥ ಏನು ಕನಕದಾಸ ಮೂರ್ತಿಯನ್ನು ರಾತ್ರೋರಾತ್ರಿ ಯಾರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ನಿಯಮಬಾಹಿರವಾಗಿದೆ. ಮತ್ತು ಆ ಮೂರ್ತಿ ಪ್ರತಿಷ್ಠಾಪನೆ ಕುರಿತು ಪುರಸಭೆಯಲ್ಲಾಗಲಿ ಅಥವಾ ತಾಲೂಕು ಆಡಳಿತಕ್ಕಾಗಲಿ ಅಥವಾ ಜಿಲ್ಲಾಡಳಿತಕ್ಕಾಗಲಿ ಅಥವಾ ಸರ್ಕಾರಕ್ಕಾಗಲಿ ಯಾವುದೇ ಮನವಿಯನ್ನು ಸಲ್ಲಿಸದೆ ಅದನ್ನು ಪೂರ್ವಾನುಮತಿ ಪಡೆಯದೆ ಸ್ಥಾಪನೆ ಮಾಡಿದ್ದು ನಿಯಮಬಾಹಿರವಾಗಿರುತ್ತೆ. ಅದನ್ನು ಮೇಲಾಧಿಕಾರಿಗಳಿಗೆ ಚರ್ಚಿಸಿ ನಾವು ನಿಯಮಾನುಸಾರ ಕ್ರಮವನ್ನು ಕೈಗೊಳ್ಳುತ್ತೇವೆ. ಅದನ್ನು ತೆರವುಗೊಳಿಸ್ತಾರೆ ಸರ್. ತೆರವುಗೊಳಿತು ನಾವು ಶಾಂತಿ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ ಅದನ್ನು ಚರ್ಚಿಸಿ ಮಾನ್ಯ AC ಸಾಹೇಬರು ಏನು ಡೈರೆಕ್ಷನ್ಸ್ ಕೊಡ್ತಾರೆ, ಮಾನ್ಯ ಉಪವಿಭಾಗದವರು ಚಿಕ್ಕೋಡಿ ಅವರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಆ ಪ್ರಕಾರ ನಾವು ಕ್ರಮವನ್ನು ಕೈಗೊಳ್ತೇವೆ. ಯಾವ ದಿನಕ್ಕೆ ಸಭೆ ನಡೆಯುತ್ತೆ ಸರ್? ಗುರುವಾರ ಯಾವ 30 ಜನವರಿಯಂದು ನಾವು ಸಭೆಯನ್ನು ಜರುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಪತ್ರಿಕಾ ಮಾಧ್ಯಮದವರಿಗೆ ಮುಂಜಾನೆ ನಮಸ್ಕಾರಗಳು. ಹಾರುಗೇರಿ ಪುರಸಭೆ ಸರ್ವೆ ನಂಬರ್ 2ರಲ್ಲಿ ಅನಧಿಕೃತವಾಗಿ ಶ್ರೀ ಕನಕದಾಸ್ ಅವರ ಹೆಸರಿನಲ್ಲಿ ಸರ್ಕಲ್ ನಿರ್ಮಿಸಿರುವುದಾಗಿ ಕಂಡುಬಂದಿದೆ. ಈಗಾಗಲೇ ಹಾರುಗೇರಿಯಲ್ಲಿ ಈ ಕುರಿತು ಸಾರ್ವಜನಿಕವಾಗಿ ಚರ್ಚೆಗೆ ಗ್ರಾಸವಾಗಿದ್ದು
ಸದರಿ ವಿಷಯ ಕುರಿತು ನಾವು ಈಗಾಗಲೇ ಮಾನ್ಯ ತಹಶೀಲ್ದಾರ್ ಸಾಹೇಬರ ಗಮನಕ್ಕೆ ತಂದಿದ್ದೀವಿ. ಸರ್ಕಲ್ ಏನು ಮಾಡಿದ್ದಾರೆ, ಅನಧಿಕೃತವಾಗಿ ನಿರ್ಮಿಸಿದ್ದಾರೆ ಮತ್ತು ಅನಧಿಕೃತವಾಗಿ ಬೇರೆ ಅಂಗಡಿ ಡಬ್ಬ ಇವೆಲ್ಲ ಆಗಬಾರ್ದಂತೆ ಪುರಸಭೆಯಿಂದ ನಾವು ಬೇಲಿಂಗ್ ಮಾಡಿ ಪ್ರೊಟೆಕ್ಷನ್ ಮಾಡಿದ್ದೀವಿ. ಈಗ ಇದು ಸದರಿ ವಿಷಯವು ಮಾನ್ಯ ತಹಶೀಲ್ದಾರ್ ಅವರ ಹಂತದಲ್ಲಿದೆ. ಆಮೇಲೆ ಇದು ಸರ್ಕಾರ ಗೈರಾಣಜೆ ಆಗಿರೋದ್ರಿಂದ ಮೇಲಾಧಿಕಾರಿ ಏನು ಸರ್ಕಾರ ಅಥವಾ ಮೇಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ನಿರ್ದೇಶನ ಕೊಡ್ತಾರೆ ಅದರ ಮುಂದೆ ನಾವು ಕ್ರಮ ಕೈಗೊಳ್ಬೇಕು. ತಮ್ಮ ಇಲಾಖೆಯಿಂದ ಅನುಮತಿ ಪಡೆಯಲಾರದೆ ಮಾಡಿದ್ರೆ ಏನು ಕ್ರಮ ತಗೊಂಡ್ರಿ ಸರ್? ಈ ಕುರಿತು ನಾವು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಈ ಕುರಿತು ವರದಿ ಕೊಟ್ಟಿವಿ. ಅನಧಿಕೃತವಾಗಿ ಕಟ್ಟಡ ಮಾಡಿದ್ದಾರೆ. ತಹಶೀಲ್ದಾರ್ ಅವ್ರಿಗೆ ವರದಿ ಕೊಟ್ಟರಿ ಸರ್, ಬಟ್ ಇವ್ರ ಮೇಲೆ ಕಮಿಷನರ್ ಮೇಲೆ ಏನು ಕ್ರಮ ತಗೊಂಡ್ರಿ ಸರ್? ಉಳಿಸಿದವ್ರ ಮೇಲೆ ಏನು ತೊಗೊಂಡಿಲ್ಲ. ಈ ಥರ ಆಗಿದೆ ಅಂತ ಮೇಲಾಧಿಕಾರಿ ಗಮನಕ್ಕೆ ತಂದಿದ್ದೀವಿ ನಾವು. ಯಾಕಂದ್ರೆ ಅದು ಕನಕದಾಸ್ ಹೆಸರಿನಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಕುರಿತು ಅವತ್ತು ಏನು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಅವತ್ತು ಅವ್ರು ಕರೆದು ಚರ್ಚೆ ಮಾಡ್ಬೇಕಂತೇಳಿ ಆ ಮುಖಂಡರಿಗೆ ಯಾರಿಗೂ ಫೋನ್ ಮಾಡಿ ಅಥವಾ ಸ್ಟಾಫ್ ಕಡೆ ಕೊಟ್ಟು ಕಳಿಸಿದ್ರು ಯಾರೂ ಬರಲಿಲ್ಲ. ಅನಧಿಕೃತವಾಗಿ ಕೂಡಿಸ್ಬಿಟ್ಟಿದ್ದಾರೆ. ಯಾರು ಕೂಡಿಸಿದ್ದಾರೆ ಅನ್ನೋದು ಗೊತ್ತೂ ಆಗ್ತಾ ಇಲ್ಲ. ಹೀಗಾಗಿ ಈ ವಿಷಯ ಎಲ್ಲ ಆಮೇಲೆ ಒಂದು ಸಮುದಾಯಕ್ಕೆ ಮಾಡಿ ಸೆನ್ಸಿಟಿವ್ ಆಗಬಾರ್ದು. ಆಮೇಲೆ ಹಾರುಗೇರಿ ಪುರಸಭೆಯಲ್ಲಿ ಕೋಮು ಸೌಹಾರ್ದತೆ ಉಳಿಯಲು ಮಾನ್ಯ ತಹಶೀಲ್ದಾರ್ ಸಾಹೇಬ್ರಿಗೆ ಈ ವಿಷಯನ ತಿಳಿಸಿದ್ದೀವಿ. ತಾವು ಅದನ್ನು ತೆರವುಗೊಳಿಸಕ್ಕೆ ಏನಾದರೂ ಕ್ರಮ ತಗೋತೀರಿ ಸರ್? ಮಾನ್ಯ ತಹಶೀಲ್ದಾರ್ ಸಾಹೇಬರು ಮತ್ತು DC ಸಾಹೇಬರು AC ಸಾಹೇಬರು ಏನು ಹೇಳ್ತಾರೆ ಅದರ ಮೇಲೆ ಆ್ಯಕ್ಷನ್ ತಗೋತೀನಿ. ಲಕ್ಷ್ಮಣ್ ಮೊಹರೆ ಅವರ ಸಾರಥ್ಯದ ನ್ಯೂಸ್ 90 ಕನ್ನಡ ವಾಹಿನಿ, ಇದು ಜನರ ಮನಸ್ಸಿನ ವಾಹಿನಿ.